ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ಯವಸ್ಥೆ ಸಂಬಂಧ ಸಾಲು ಸಾಲು ದೂರುಗಳು ಕೇಳಿಬರ್ತಾ ಇದೆ. 11 ಕುಟುಂಬಸ್ಥರ ನೋವು ಕೇಳಲು ಮುಂದಾಗಿದೆ ತನಿಖಾಧಿಕಾರಿಗಳ ತಂಡ. ಕುಟುಂಬಸ್ಥರ ಹೇಳಿಕೆಯನ್ನ ದಾಖಲಿಸಲು ಡೇಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಬೆಂಗಳೂರು ಡಿಸಿ ಜಗದೀಶ್ ನೇತೃತ್ವದಲ್ಲಿ ಹೇಳಿಕೆ ದಾಖಲಿಸೋದಕ್ಕೆ ಸಜ್ಜಾಗಿದೆ. ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಸೂಕ್ತ ಕಾರಣ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಕುಟುಂಬಸ್ಥರ ಹೇಳಿಕೆ ದಾಖಲಿಸಲು ಡೇಟ್ ಫಿಕ್ಸ್. ಬೆಂಗಳೂರು ಡಿಸಿ ಜಗದೀಶ್ ನೇತೃತ್ವದಲ್ಲಿ ಹೇಳಿಕೆ ದಾಖಲಿಸೋದಕ್ಕೆ ಸಜ್ಜಾಗಿದ್ದಾರೆ. ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಸೂಕ್ತ ಕಾರಣಗಳು ಏನು ಅನ್ನುವಂತಹ ವಿಚಾರವನ್ನ ದಾಖಲಿಸೋದಕ್ಕೆ ಮುಂದಾಗಿದೆ ಬೆಂಗಳೂರು ಡಿಸಿ. ಮಕ್ಕಳನ್ನ ಕಳೆದುಕೊಂಡು ನೋವಿನಲ್ಲಿ ಇರುವಂತಹ 11 ಕುಟುಂಬಸ್ಥರ ಭೇಟಿಗೆ ಸಮಯವನ್ನ ಕೂಡ ನಿಗದಿಪಡಿಸಲಾಗಿದೆ. ಕಾಲ್ತುಳಿತದ ವೇಳೆ ಆಂಬ್ಯುಲೆನ್ಸ್ ಇರದೆ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಹರಸಾಹಸವನ್ನ ಕೂಡ ಪಟ್ಟರು. ಆಂಬ್ಯುಲೆನ್ಸ್ ಸೇವೆ ಇಲ್ಲದೇನೆ ಸಾಕಷ್ಟು ಸಾವುಗಳು ಸಂಭವಿಸಿದ್ದು ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಲಭ್ಯವಾಗದ ಕಾರಣದಿಂದಾಗಿ. ಹಾಗಾಗಿ ಈ ಸಂಬಂಧ ತನಿಖೆ ನಡೆಸೋದಕ್ಕೆ ಸಿದ್ಧವಾಗಿದ್ದಾರೆ. ಬೆಂಗಳೂರು ಡಿಸಿ ಎಲ್ಲ ವಿಚಾರಗಳನ್ನು ಕೂಡ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಸಂಬಂಧಪಟ್ಟಂತೆ ಅವ್ಯವಸ್ಥೆಗಳು ಕಂಡುಬಂದವು. ಸಾಲು ಸಾಲು ದೂರುಗಳು ಕೂಡ ದಾಖಲಾದವು. ಮತ್ತಷ್ಟು ದೂರುಗಳು ಕೇಳಿ ಬಂದವು. ಈ ರೀತಿಯಾಗಿ ಇರಬೇಕಾಗಿತ್ತು, ಈ ರೀತಿ ಇರಲಿಲ್ಲ, ಹೀಗಿರಲಿಲ್ಲ, ಅವ್ಯವಸ್ಥೆಗಳ ಆಗರವೇ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ರು. ಜೊತೆಯಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರು ಹಾಗೆಯೇ ಚಿಕಿತ್ಸೆಗಾಗಿ ದಾಖಲಾದವರು ಅವರು ಕೂಡ ಹೇಳ್ತಾ ಇದ್ರು, ನಮಗೆ ಸೂಕ್ತವಾದ ವೈದ್ಯಕೀಯ ಸೌಲಭ್ಯಗಳು ಅಲ್ಲಿ ಸಿಗಲಿಲ್ಲ, ಯಾವೆಲ್ಲ ಅವ್ಯವಸ್ಥೆಗಳು ಇದ್ವು ಅನ್ನೋದನ್ನ ಅವರು ಹೇಳ್ಕೊಳ್ತಾ ಇದ್ರು. ಅದೆಲ್ಲವನ್ನು ಕೂಡ ಈಗ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. 11 ಕುಟುಂಬಸ್ಥರ ನೋವನ್ನ ಕೇಳಲು ಮುಂದಾಗಿದ್ದಾರೆ ತನಿಖಾಧಿಕಾರಿ. ಮೃತಪಟ್ಟವರು 11 ಮಂದಿ ಇದ್ದಾರಲ್ಲ, ಅವರ ಕುಟುಂಬಸ್ಥರ ನೋವು ಏನು ಅನ್ನೋದನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂದ್ರೆ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಅವರು ಏನು ಮೃತಪಟ್ಟವರ ಫ್ಯಾಮಿಲಿ ಇದೆಯಲ್ಲ, ಎಲ್ಲ ಯಂಗ್ಸ್ಟರ್ಸ್ ಆಗಿದ್ದಾರೆ. ಅವರ ತಂದೆ ತಾಯಿಯ ಅಥವಾ ಕುಟುಂಬಸ್ಥರ ಗೋಳು ಹೇಳುತ್ತಿರದಾಗಿದೆ. ಅವರನ್ನ ಎಲ್ಲಿ ಮಣ್ಣು ಮಾಡಿರ್ತಾರಲ್ಲ ಆ ಒಂದು ಸ್ಮಶಾನದಲ್ಲಿ, ರುದ್ರಭೂಮಿಯಲ್ಲಿ ಹೋಗಿ ಅವರು ಹೊರಳಾಡ್ತಾ ಇದ್ದಾರೆ. ನನ್ನ ಮಗುವನ್ನ ಇಲ್ಲಿಯೇ ಮಣ್ಣು ಮಾಡಿದ್ವಿ ಅಂತ ಹೇಳಿ ಹೊರಳಾಡ್ತಾ ಇದ್ದಾರೆ. ಸೂಕ್ತ ಚಿಕಿತ್ಸೆ ದೊರೆತಿದ್ರೆ ನನ್ನ ಮಗ ಸಾಯ್ತಿರ್ಲಿಲ್ಲ ಅಂತ ಅವರು ಅಲವತ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಸಂಬಂಧ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಜಾಗದಲ್ಲಿ ಆಂಬ್ಯುಲೆನ್ಸ್ ಇರಲಿಲ್ಲ, ಪ್ರಥಮ ಚಿಕಿತ್ಸೆ ಲಭ್ಯ ಆಗಲಿಲ್ಲ, ಅಗ್ನಿಶಾಮಕ ದಳವೂ ಕೂಡ ಇರಲಿಲ್ಲ, ಯಾವೊಂದು ಮೂಲಭೂತ ಸೌಲಭ್ಯಗಳು ಅಲ್ಲಿ ದೊರಕಿರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ 11 ಮಂದಿ ಸಾವಿಗೀಡಾಗಿದ್ದಾರಲ್ಲ ಅವರ ಕುಟುಂಬಸ್ಥರ ಅಳಲನ್ನ ಕೇಳೋದಕ್ಕೆ ಈಗ ಮುಂದಾಗಿದೆ. ಒಂದೊಂದು ಕುಟುಂಬಕ್ಕೂ ಕೂಡ ಪ್ರತ್ಯೇಕ ಸಮಯವನ್ನ ನಿಗದಿಪಡಿಸಿದ್ದಾರೆ. ಪ್ರತಿಯೊಂದು ಕುಟುಂಬದ ಗೋಳನ್ನ ಕೇಳೋದಕ್ಕೆ, ಅವರ ಒಂದು ಕಾರಣಗಳನ್ನ ಕೇಳೋದಕ್ಕೆ, ಯಾಕಾಗಿ ಹೀಗಾಯ್ತು ಅಂತ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿ, ಅಥವಾ ಅವರ ದೂರನ್ನ, ಅವರ ಅಹವಾಲನ್ನ ಕೇಳೋದಕ್ಕೆ ಸಮಯವನ್ನ ನಿಗದಿಪಡಿಸಲಾಗಿದೆ. ಅವರ ಹೇಳಿಕೆಗಳನ್ನ ದಾಖಲುಪಡಿಸೋದಕ್ಕೂ ಕೂಡ 11 ಕುಟುಂಬಕ್ಕೂ ಪ್ರತ್ಯೇಕವಾದ ಸಮಯವನ್ನ ನಿಗದಿಪಡಿಸಲಾಗಿದೆ. ಎಲ್ಲರೂ ಕೂಡ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಅಂದ್ರೆ ಸಮಸ್ಯೆ ಅಂದ್ರೆ ಅವರು ಏನು ಕಳೆದುಕೊಂಡಿದ್ದಾರಲ್ಲ ತಮ್ಮ ಮಗುವನ್ನ, ತಮ್ಮವರನ್ನ, ತಮ್ಮ ಪ್ರೀತಿ ಪಾತ್ರರನ್ನ, ಆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಪ್ರತ್ಯೇಕವಾದ ಸಮಯವನ್ನ ಕೂಡ ನಿಗದಿಪಡಿಸಿದ್ದಾರೆ. ಒಂದೊಂದು ಕುಟುಂಬಕ್ಕೆ ಪ್ರತ್ಯೇಕವಾದ ಸಮಯವನ್ನ ನಿಗದಿಪಡಿಸಲಾಗಿದೆ. 11 ಕುಟುಂಬಕ್ಕೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. ಬೆಂಗಳೂರು ಡಿಸಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಜೂನ್ 16ಕ್ಕೆ ಕುಟುಂಬ ಸದಸ್ಯರ ಹೇಳಿಕೆ ದಾಖಲಿಸೋದಕ್ಕೆ ದಿನಾಂಕ ನಿಗದಿಯಾಗಿದೆ. ಜೂನ್ 16ರಂದು ಕುಟುಂಬದ ಸದಸ್ಯರ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಡಿಸಿ ಮುಂದಾಗಿದ್ದಾರೆ. ಅಂದು ಬೆಳಿಗ್ಗೆಯಿಂದ
ಸಂಜೆಯವರೆಗೆ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ ಡಿಸಿ. ಒಂದೊಂದು ಕುಟುಂಬಕ್ಕೆ ಪ್ರತ್ಯೇಕ ಸಮಯವನ್ನ ಕೊಟ್ಟು ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗುತ್ತೆ. ಏನು ಕಾರಣ, ಯಾಕಾಗಿ ಹೀಗಾಯ್ತು, ಏನೆಲ್ಲ ಅವ್ಯವಸ್ಥೆಗಳು ನಿಮಗೆ ಕಂಡು ಬಂದವು ಅಲ್ಲಿ? ಯಾಕೆಂದ್ರೆ ಆಂಬ್ಯುಲೆನ್ಸ್ ಸೇವೆ ಇರಲಿಲ್ಲ, ಮೂಲಭೂತ ಸೌಲಭ್ಯಗಳು ಯಾವುದೂ ಇರಲಿಲ್ಲ, ನೀರು ಕೂಡ ಅವರಿಗೆ ಲಭ್ಯ ಆಗಿರಲಿಲ್ಲ, ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಇರಲಿಲ್ಲ. ಈ ಎಲ್ಲ ಅವರ ದೂರುಗಳಿದ್ವಲ್ಲ, ಅದೆಲ್ಲವನ್ನು ಕೂಡ ಲಿಖಿತವಾಗಿ ದಾಖಲಿಸಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಎಲ್ಲ ಕುಟುಂಬಗಳಿಗೂ, ಆ 11 ಕುಟುಂಬಗಳಿಗೂ ಕೂಡ ಪ್ರತ್ಯೇಕವಾದ ಸಮಯವನ್ನ ನಿಗದಿಪಡಿಸಿದ್ದಾರೆ ಡಿಸಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಇದೀಗ ಮೃತಪಟ್ಟ 11 ಜನರ ಕುಟುಂಬದವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ, ಸಮಯವನ್ನು ಕೂಡ ನಿಗದಿಪಡಿಸಲಾಗಿದೆ. ಅವರಿಂದ ಯಾವೆಲ್ಲ ಒಂದು ವಿಚಾರವನ್ನ ಇವರು ತಿಳಿದುಕೊಳ್ಳೋದಕ್ಕೆ ಬಯಸ್ತಿದ್ದಾರೆ, ಜೊತೆಗೆ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಅವರ ಸಮಯವನ್ನ ಇವರು ನಿಗದಿಪಡಿಸಿಕೊಳ್ಬೇಕಾಗಿತ್ತು, ಅವರ ಡೇಟ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು, ಬಟ್ ಅವರಿಗೇನೆ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಸರಿನಾ ಅಂತ ಹೇಳಿ? ವಿದ್ಯಾ ಭಟ್, ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಒಂದು ಡಿಸಿ ಅವರ ನೇತೃತ್ವದಲ್ಲಿ ಕೂಡ ತನಿಖೆ ಕೂಡ ಆಗ್ತಾ ಇದೆ. ಈಗಾಗಲೇ ಅವರಿಗೆ 15 ದಿನ ರಾಜ್ಯ ಸರ್ಕಾರ ಸಮಯಾವಕಾಶ ಕೊಟ್ಟಿದೆ. ಆ 15 ದಿನದ ಒಳಗಾಗಿ ಒಂದಿಷ್ಟು ತನಿಖೆಯನ್ನು ನಡೆಸಿ ಮಾಹಿತಿಯನ್ನ ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಕಾರ್ಡ್ ಅನ್ನ ಕೊಡಬೇಕು. ಆ ಒಂದು ಬೆನ್ನಲ್ಲೇ ಈಗಾಗಲೇ ಏನು ಬೆಂಗಳೂರು ನಗರ ಡಿಸಿ ಆಗಿರ್ತಕ್ಕಂಥ ಜಗದೀಶ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಗೇಟ್ಗಳನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅದರಂತೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಕೂಡ ಎಲ್ಲ ಅಲ್ಲಿ ಕೂಡ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ 11 ಕುಟುಂಬಗಳು ಏನಿದಾವೆ, ಈಗ ಸಾವನ್ನಪ್ಪಿರ್ತಕ್ಕಂಥ ಒಂದು ವ್ಯಕ್ತಿಗಳ ಒಂದು ಕುಟುಂಬ ಏನಿದಾವೆ, ಆ ಒಂದು ಕುಟುಂಬದವರಿಗೂ ಕೂಡ ಒಂದು ನೋಟಿಸ್ ಅನ್ನ ಇಶ್ಯೂ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ನೋಟಿಸ್ ಅನ್ನ ಏನ್ ನೋಟಿಸ್ ಅಂತಕ್ಕಂಥ ನೋಡ್ತಾ ಹೋದ್ರೆ ಅವರ ಒಂದಿಷ್ಟು ಅನಿಸಿಕೆಗಳೇನು, ಅವರ ಕುಟುಂಬದವರ ಅನಿಸಿಕೆಗಳೇನು, ಮತ್ತೆ ಅಲ್ಲಿ ಆಗಿರ್ತಕ್ಕಂಥ ಕಾರಣಗಳೇನು ಅನ್ನುವಂಥದ್ದನ್ನ ಅವರಿಂದಲೂ ಕೂಡ ಮಾಹಿತಿ ಪಡ್ಕೊಳ್ಬೇಕು ಅನ್ನುವಂಥದ್ದು. ಅಲ್ಲಿ ಆಂಬ್ಯುಲೆನ್ಸ್ ಇರ್ಲಿಲ್ಲ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಪೊಲೀಸರ ಎಡವಟ್ಟ ಅಂತದ ಅನ್ನೋ ಆರೋಪ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಅವರ ಒಂದು ಸ್ನೇಹಿತರು ಅಥವಾ ಅವರ ಕುಟುಂಬಕ್ಕೆ ತಲುಪಿಸಿರ್ತಕ್ಕಂಥ ಮಾಹಿತಿ ಏನು, ಅಲ್ಲಿ ನಿಜಕ್ಕೂ ಆಗಿರ್ತಕ್ಕಂಥ ಅವರ ಕುಟುಂಬದವರ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ಒಂದು ಮಾಹಿತಿಯನ್ನ ತಲೆ ಹಾಕ್ಲಿಕ್ಕೆ ಮಾತ್ರ ಅವರಿಗೆ ಒಂದು ನೋಟಿಸ್ ಅನ್ನ, ಅಂದ್ರೆ ಕಾನೂನಿನ ಅಡಿಯಲ್ಲಿ ಪ್ರೊಸೀಜರ್ ಆಗಿ ಅವರಿಗೆ ಒಂದು ಈ ರೀತಿಯಾಗಿರ್ತಕ್ಕ ನಾವು ತನಿಖೆ ನಡೆಸ್ತಾ ಇದ್ದೇವೆ, ನಿಮ್ಮ ಸಹಕಾರ ಕೂಡ ಬೇಕು, ನಿಮ್ಮ ಅನಿಸಿಕೆಗಳು ಬೇಕು, ನಿಮ್ಮ ಸ್ಟೇಟ್ಮೆಂಟ್ಗಳು ಕೂಡ ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತ್ರ ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿರುವಂತ. ಆದ್ರೆ ಅದರ ಬೇರೆ ಉದ್ದೇಶ ಯಾವುದೂ ಇಲ್ಲ ಅನ್ನುವಂಥದ್ದು ಕೂಡ ಬೆಂಗಳೂರು ನಗರ ಡಿಸಿ ಅವರೇ ಜಗದೀಶ್ ಅವರೇ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದ್ರು, ನಾನು 11 ಕುಟುಂಬಗಳಿಗೂ ಕೂಡ ನೋಟಿಸ್ ಅನ್ನು ಇಶ್ಯೂ ಮಾಡಿ ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ತೇನೆ, 11 ಕುಟುಂಬಗಳಿಗೂ ಕೂಡ ನಾನು ಭೇಟಿಯನ್ನ ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಜಗದೀಶ್ ಅವರು ಹೇಳಿದ್ರು. ಹಾಗಾಗಿ ಡಿಸಿ ಅವರ ಈ ಒಂದು 11 ಕುಟುಂಬಗಳಿಗೆ ಭೇಟಿ ಕೊಟ್ಟು ಅವರ ಒಂದಿಷ್ಟು ಅಭಿಪ್ರಾಯಗಳೇನು ಮತ್ತು ಅವರ ಈಗ ಕುಟುಂಬದ ಏನು ಸದಸ್ಯರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಏನೆಲ್ಲ ಲೋಪದೋಷಗಳಾಗಿರ್ಬಹುದು ಅವರ ಲೆಕ್ಕಾಚಾರದಲ್ಲಿ ಅನ್ನುವಂಥದ್ದನ್ನು ಮಾಹಿತಿ ಪಡೆದುಕೊಂಡು ಅದು ಕೂಡ ಒಂದಿಷ್ಟು ತನಿಖೆಗೆ ಸಹಕಾರ ಆಗಲಿದೆ ಅನ್ನುವಂಥದ್ದು ಡಿಸಿ ಅವರ ಅಭಿಪ್ರಾಯ. ಅದರಂತೆ ಈಗ ಅವರು ಆ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿರತಕ್ಕಂಥದ್ದು. ವಿದ್ಯಾಪಟ್, ಬಸವರಾಜ್, ಸಂಬಂಧಪಟ್ಟ ಇಲಾಖೆಗಳು ಅಂದ್ರೆ ಆಂಬ್ಯುಲೆನ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳು ಅಲ್ಲಿ ಏನು ಜೊತೆಗೂಡಿ ಕೆಲಸವನ್ನ ಮಾಡಬೇಕು, 7 ಇಲಾಖೆಗಳು ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಎಲ್ಲ ಇಲಾಖೆಗಳ ವೈಫಲ್ಯ ಕೂಡ ಕಂಡು ಬರ್ತಾ ಇದೆ. ಅವರ ವೈಫಲ್ಯವನ್ನ ಜೊತೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಮುಚ್ಚಿ ಹಾಕಿ ಬಿಡ್ತಾರ. ಜನರ ಅಭಿಪ್ರಾಯವನ್ನ, ಈ 11 ಕುಟುಂಬಸ್ಥರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಈ ತನಿಖೆಯನ್ನ ಆ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಿ ಏನನ್ನ ವಿಚಾರಣೆ ಮಾಡಬೇಕಾಗಿತ್ತೋ ಅದರ ದಿಕ್ಕನ್ನ ತಪ್ಪಿಸಿ ಬಿಡ್ತಾರಾ ಅಂತ ಹೇಳಿ. ವಿದ್ಯಾಭಟ್, ಒಂದ್ ಕಡೆ ಈಗ ಜಗದೀಶ್ ಅವರ ನೇತೃತ್ವದಲ್ಲಿ ಏನು ತನಿಖೆ ನಡೀತಾ ಇದೆ, ಆ ಒಂದು ತನಿಖೆಯಲ್ಲಿ ಅಲ್ಲಿ ಲೋಪದೋಷಗಳೇನು ಅನ್ನುವಂಥ ಒಂದು ಪೊಲೀಸ್ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥ ಪೊಲೀಸರ ಹೇಳಿಕೆಗಳನ್ನು ಕೂಡ ನಾನು ಅದನ್ನು ಕೂಡ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ತೇವೆ, ಮತ್ತೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ತೇವೆ, ಅದಕ್ಕೂ ಕೂಡ ಒಂದು ಸಮಯ ಅವಕಾಶ ನೀಡ್ತೇನೆ ಅನ್ನುವಂಥದ್ದನ್ನು ಕೂಡ ಡಿ ಸಿ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಅಲ್ಲಿ ಆ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾರ್ಯಾರು ಆ ಒಂದು ಸಂದರ್ಭದಲ್ಲಿ ಬಂದಿದ್ರು ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಅವ್ರದೇ ಆಗಿರ್ತಕ್ಕಂಥ ಹೇಳಿಕೆಯನ್ನು ದಾಖಲಿಸಬಹುದು ಅನ್ನುವಂಥದ್ದು. ಇನ್ನೊಂದು ಕಡೆ ಅಲ್ಲಿ ಕೆಲವೊಂದಿಷ್ಟು ಆರೋಗ್ಯ ಇಲಾಖೆಯದವರು
ಕೂಡ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿತ್ತು ಅನ್ನುವಂಥದ್ದು ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಮತ್ತೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗಿರ್ಬೋದು, RCB ಆಗಿರ್ಬೋದು, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು, ಮತ್ತೆ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಎಲ್ಲರಿಗೂ ಕೂಡ ನಾನು ಎಲ್ಲರ ಸ್ಟೇಟ್ಮೆಂಟ್ಗಳನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ಪಡೆದುಕೊಂಡು ಮುಂದಿನ ಕ್ರಮ ಏನು ಕೈಗೊಳ್ಬೇಕು, ಅಲ್ಲಿರ್ತಕ್ಕಂಥ ಆಗಿರ್ತಕ್ಕಂಥ ಸತ್ಯಾಂಶವೇನು ಅನ್ನುವಂಥದ್ದನ್ನ ನಾನು ಕಲೆ ಹಾಕಿ ಆ ಬಳಿಕ ನಾವು ಸರ್ಕಾರಕ್ಕೆ ರಿಪೋರ್ಟ್ ಕಾರ್ಡ್ ಅನ್ನು ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಜಗದೀಶ್ ಅವರು ಹೇಳಿರ್ತಕ್ಕಂಥ. ಹಾಗಾಗಿ ತನಿಖೆಯ ಹಂತದಲ್ಲಿ ಇರ್ತಕ್ಕಂಥ ಒಂದು ಪ್ರಕರಣ ಯಾವ ರೀತಿಯಾಗಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಮತ್ತೆ DC ಅವರ ನೇತೃತ್ವದ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಅವರು ಸರ್ಕಾರಕ್ಕೆ ಯಾವ ರೀತಿಯಾಗಿ ಒಂದು ವರದಿಯನ್ನು ಕೊಡ್ತಾರೆ ಅನ್ನುವಂಥದ್ದು ನಾವು ಕಾದಷ್ಟು ನೋಡಬೇಕಾಗಿದೆ. ವಿದ್ಯಾ ಭಟ್. ಓಕೆ, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. 11 ಮಂದಿಯ ಸಾವಿಗೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರಿನಲ್ಲಿ ಏನು RCB ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತದಿಂದ ಉಂಟಾದಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಈಗ 11 ಕುಟುಂಬದ ಸದಸ್ಯರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವುದಕ್ಕೆ ಬೆಂಗಳೂರು DC ಜಗದೀಶ್ ಮುಂದಾಗಿದ್ದಾರೆ. ಸಮಯವನ್ನ ಕೂಡ ನಿಗದಿಪಡಿಸಿದ್ದಾರೆ. ಜೂನ್ 16ರಂದು ಈ ಒಂದು ಸಮಯವನ್ನ ನಿಗದಿಪಡಿಸಿ ಅವರಿಂದ ಹೇಳಿಕೆಗಳನ್ನ ದಾಖಲಿಸಿಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ.